ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಜನ್ಮದಿನ ಅಂದ ತಕ್ಷಣ ಎಲ್ಲರಿಗೂ ಕೂಡ ನಾವು ಒಂದು ವರ್ಷ ಜಾಸ್ತಿ ಆಗ್ತಾ ಇದೀವಿ ಅಂತೇಳಿ ಮುಚ್ಚಿಡ್ಬೇಕಂತಂತೇಳಿ ಎಲ್ಲರೂ ಕೂಡ ಜನ್ಮದಿನ ಆಚರಣೆ ಮಾಡ್ಕೊಳ್ಳಲ್ಲ. ಬಟ್ ನನಗೇನಪ್ಪ ಅಂತಂದ್ರೆ ಇವತ್ತು ಜನ್ಮದಿನ ಆಚರಣೆ ಮಾಡ್ಕೋಬೇಕನ್ನೋ ಒಂದು ಮನಸ್ಥಿತಿನಲ್ಲಿ ನಾನು ಇರಲಿಲ್ಲ. ತಾತ ಕೂಡ ನಿನ್ನೆ ರಾತ್ರಿ 12 ಗಂಟೆಗೆ ನನಗೆ ವಿಶ್ ಮಾಡಿದ್ರು. ಅಮ್ಮನೂ ಸುಜಾತಮ್ಮನವರು ನನಗೆ ವಿಶ್ ಮಾಡಿದ್ದಾರೆ. ರಿಯಲಿ ಅವರ ಆಶೀರ್ವಾದ ನನಗೆ ಇವತ್ತಲ್ಲ, ನನ್ನ ಒಂದು ಹುಟ್ಟಿನ ದಿನದಿಂದ ಕೂಡ ಅವರ ಆಶೀರ್ವಾದ ನನಗೆ ಯಾವಾಗ್ಲೂ ಹೋಗ್ಬೇಕು, ನಾನು ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇದ್ದಾಗ ಒಂದೊಂದು ಟೈಮಲ್ಲಿ ಹಳಕುಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದಕ್ಕೆ ಒಬ್ಬರಿಗೆ ಯಾರಾದ್ರೂ ಮಾರ್ಗದರ್ಶಕರು ಇರಬೇಕು ಅಂತಂತೇಳಿ ಹೇಳ್ತಾರೆ ದೇವರು. ಅದೇ ರೀತಿಯಾಗಿ ನನಗೆ ಚನ್ನಬಸಯ್ಯಣ್ಣನವರು ಪ್ರತಿದಿನ ಕೂಡ ನನಗೆ ಅಣ್ಣನಾಗಿ, ನನಗೆ ಮಾರ್ಗದರ್ಶಕರಾಗಿ ಪ್ರತಿ ಒಂದು ದಿನಾನೂ ಕೂಡ ನನಗೆ ಒಂದು ಮಾರ್ಗದರ್ಶನ ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಒಂದು ಮಾರ್ಗದರ್ಶಕ್ಕೆ ನಾನು ಯಾವಾಗಲೂ ಕೂಡ ನಿಮಗೆ ಚಿರಋಣಿ ಅಣ್ಣ ಅಂತಾನು ನಾನು ಹೇಳ್ತಾ ಇದ್ದೀನಿ. ಮತ್ತು ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ ಮೇಲೆ ಜೀವನದಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಬೇಕಂತೇಳಿ ಇದೆ. ಯಾಕಂತಂದ್ರೆ ನಾವು ಹುಟ್ಟಬೇಕಾದ್ರೆ ಏನೂ ತಂದಿರಲ್ಲ, ಮತ್ತು ಆಮೇಲೆ ಹೋಗ್ಬೇಕಾದ್ರೂ ಏನೂ ತಗೊಂಡು ಹೋಗಲ್ಲ. ಬಟ್ ಹುಟ್ಟು ಸಾವಿನ ಮಧ್ಯಗಳಲ್ಲಿ ನಾವು ಏನಾದ್ರೂ ಮಾಡ್ತೀವಿ ಅಂತಂತಂದ್ರೆ ಅದು ಸಾಧನೆ ಅಂತಾನೆ ನಾವು ಹೇಳ್ಬೋದು. ಯಾಕೆಪ್ಪ ಅಂತಂದ್ರೆ ನೋಡಿ, ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಒಳ್ಳೇದನ್ನ ಮಾಡೋಣ ಅಂತಂತಂದ ಹೇಳ್ಕೊಡ್ತಕ್ಕಂತ ಒಂದು ಕಾರುಣ್ಯ ಆಶ್ರಮ ಇದೆ ಅಂತಾನು ನಾವು ಹೇಳ್ಬೋದು. ನೋಡಿ, ನೀವು ಪ್ರತಿಯೊಂದು ಇವಾಗ ನೋಡಿ, ನಾನೀಗ ಅಭಿನಂದನಾ ಆಶ್ರಮದಲ್ಲಿ ಕೂಡ ಸ್ವಲ್ಪ ಹೋಗಿ ಬಂದೆ. ಯಾಕಂತಂದ್ರೆ ಮಕ್ಕಳ ಒಂದು ಮಕ್ಕಳ ಆಶ್ರಮದಲ್ಲಿ ಆ ಮಕ್ಕಳುಗಳನ್ನ ನೋಡ್ತಾ ಇದ್ರೆ ನನಗೆ ಖುಷಿ ಅನ್ಸಿತ್ತು. ಈಗಿನ ಮಕ್ಕಳುಗಳು ಯಾವ ರೀತಿ ಆಗಿದ್ದಾರೆ ಅಂತಂದ್ರೆ ನೀವು ನೋಡ್ಬೋದು, ಮೊಬೈಲು, ಟಿವಿ, ಲ್ಯಾಪ್ಟಾಪ್, ಅಂದ್ರೆ ಬಂದಿರ್ತಕ್ಕಂಥ ಒಂದು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಒಂದು ಸಂದರ್ಭಗಳು ಹೋಗಿದಾವೆ. ಆ ಒಂದು ಸಂದರ್ಭಗಳನ್ನು ನಾವು ನೋಡ್ಬೇಕಂತಂದ್ರೆ ಪ್ರತಿ ಒಂದು ಮಕ್ಕಳಿಗೂ ಕೂಡ ನಾವು ಕಾರುಣ್ಯ ಆಶ್ರಮಕ್ಕೆ ವಿಸಿಟ್ ಕೊಡಿಸ್ಬೇಕು. ನಾನು ಮೊನ್ನೆ ಒಂದು ಪೇಪರ್ ಅಲ್ಲೆಲ್ಲ ನೋಡಿದೆ, ನಾನು ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಕೂಡ ಆಯ್ತು.
ಆದಾಗ ನಾನು ಅದಕ್ಕೂ ಕೂಡ ತಾತ ತುಂಬ ಹೃದಯ ಧನ್ಯವಾದಗಳು ಅಂತ ನಾನು ಹೇಳಿದೆ. ಯಾಕೆ ಹೇಳಿದ್ನೆ ಅಂತಂದ್ರೆ, ನೋಡಿ ಹಿರಿಯರು ಅಂತಂದ್ರೆ ಯಾವ ರೀತಿ ಇರ್ತಾರೆ, ಹಿರಿಯರಿಂದ ನಾವು ಯಾವುದನ್ನು ಕಲಿಬೇಕು ಅನ್ನೋದು ನಮ್ಮ ಆಶ್ರಮದಲ್ಲಿ ಅದು ಕೂಡ ಪಾಠವಾಗಿ ಕಲಿತಾ ಇದಾರಲ್ಲ ಮಕ್ಕಳು ಅಂತಂತೇಳಿ ಅದು ಕೂಡ ನನಗೆ ಖುಷಿಯ ವಿಚಾರನೆ ಆಯ್ತು. ಮತ್ತೆ ಅಷ್ಟೇ ಅಲ್ಲದೆ ನಾನೀಗ ಪ್ರತಿಯೊಂದು ಕೂಡ ಹೆಜ್ಜೆ ಇಡಬೇಕಂತಂದ್ರೆ ನಿಮ್ಮೆಲ್ಲರ ಕೂಡ ಒಂದು ಆಶೀರ್ವಾದದಿಂದ ಹೆಜ್ಜೆ ಇಡ್ತೀರಿ ಅಂತಾನೆ ಹೇಳ್ತಾ ನನಗೆ ಒಂದೆರಡು ಮಾತಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಕಾರುಣ್ಯಾಶ್ರಮಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅಣ್ಣನವರಿಗೆ ಒನ್ಸ್ ಅಗೇನ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.